Hi, hello. Myself Umer. I am studying in SHA College Danagale. Today's topic is introductions, conditional operators in C, conditional statements in C, understanding if else, if later. Introduction condition to use perform different action based on different condition. Condition ಪ್ರಕಾರ perform ಮಾಡುತ್ತೆ. Next if statement ನೋಡೋಣ. If statement tells a condition, if condition is true, the block of code inside if is executed. Condition true ಆಗಿದ್ರೆ ಮಾತ್ರ if code execute ಆಗುತ್ತೆ. ಇಫ್ ಕಂಡೀಷನ್ ಅದಕ್ಕಂದ್ರೆ ಕಂಡೀಷನ್ ಆ ಕಂಡೀಷನ್ ಟ್ರೂ ಇದ್ರೆ ಮಾತ್ರ ಇಫ್ ಕಂಡೀಷನ್ ಎಲ್ಲಿರೋ ಪ್ರಿಂಟ್ ಆಗುತ್ತೆ. ನೋಡುವ ನೆಕ್ಸ್ಟ್ ಅದ್ರ ಪ್ರೋಗ್ರಾಮ್ ಎಕ್ಸಾಂಪಲ್ ತೋರಿಸಿದ್ರೆ ಇದೆ. ಇಂಟ್ ನಮ್ ಇಸ್ ಗ್ರೇಟರ್ ದನ್ ಈಕ್ವಲ್ ಟು 5 10 ಅಂತ ಕೊಟ್ಟು 10 ಗ್ರೇಟರ್ ದನ್ 5 ಅಂತ ಕೇಳಿದ್ರೆ ಅದು ಟ್ರೂ ಆಗಿದ್ರೆ ಮಾತ್ರ ಒಳಗ್ ಬರುತ್ತೆ, ಇಲ್ಲಾಂದ್ರೆ ಒಳಗ್ ಬರಲ್ಲ. ದೆನ್ ಗ್ರೇಟರ್ ದನ್ 5 ಅದಕ್ಕೆ ಒಳಗ್ ಬಂದು ಪ್ರಿಂಟ್ ಮಾಡುತ್ತೆ, ನಂಬರ್ ಗ್ರೇಟರ್ ದನ್ 5 ಇದೆ ಅಂತ ಪ್ರಿಂಟ್ ಮಾಡುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಇಫ್ ಎಲ್ಸ್ ಸ್ಟೇಟ್ಮೆಂಟ್. ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಏನಂದ್ರೆ ಕಂಡೀಷನ್ ಇಸ್ ಟ್ರೂ ಇದ್ದ ಇಫ್ ಟ್ರೂ ಆದ್ರೆ ಮಾತ್ರ ಇಫ್ ಕಂಡೀಷನ್ ಒಳಗಿರೋ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಎಲ್ಸ್ ಬ್ಲಾಕ್ ಅದಕ್ಕೆ ಎಕ್ಸಿಕ್ಯೂಟ್ ಆಗೋದಂದ್ರೆ ಫಾಲ್ಸ್ ಆಗಿದ್ರೆ. ಮೇಲೆ ಸಪೋಸ್ ಫಾಲ್ಸ್ ಟ್ರೂ ಕಂಡೀಷನ್ ಆಗ್ಲಿಲ್ಲ ಅಂದ್ರೆ ಎಲ್ಸ್ ಬ್ಲಾಕ್ ಬರುತ್ತೆ, ಫಾಲ್ಸ್ ಬ್ಲಾಕಿಗೆ. ಇಫ್ ಅಂದ್ರೆ ತಿಳ್ಕೊಬೇಕು ಟ್ರೂ ಕಂಡೀಷನ್, ಎಲ್ಸ್ ಅಂದ್ರೆ ಫಾಲ್ಸ್ ಬ್ಲಾಕ್. ಇಫ್ ಕಂಡೀಷನ್ ಯಾವ್ದಂದ್ರೆ ಟ್ರೂ ಬ್ಲಾಕ್ ಇದ್ದ ಮಾತ್ರ ಇಫ್ ಕಂಡೀಷನ್ ಯೂಸ್ ಆಗುತ್ತೆ, ಎಲ್ಸ್ ಕಂಡೀಷನ್ ಫಾಲ್ಸ್ ಬ್ಲಾಕಿಗೆ. ಈಗ ನೋಡ್ಬೋದು ನಮ್ ಇಸ್ ಈಕ್ವಲ್ ಟು 3 ಪ್ರಿಂಟ್ ಇವನ್ ನಂಬರ್ ಆಡ್ ನಂಬರ್ ಪರ್ಸೆಂಟೇಜ್ 2 3 ಬರುತ್ತೆ. 3% ಡಬಲ್ ಈಕ್ವಲ್ಸ್ ಟು 0 ಮಾಡಿದ್ರೆ 1 ಬರ್ತೈತಿ. ಆದ್ರೆ ಇಫ್ ಕಂಡೀಷನ್ ಒಳಗಲ್ಲ, ಅದು ಇವನ್ ನಂಬರ್ ಅಲ್ಲ, ಅದೇ ಆಡ್ ನಂಬರ್ ಬರುತ್ತೆ. ಯಾಕಂದ್ರೆ 3 ಇಸ್ ಆಡ್ ನಂಬರ್, 1 ಬರುತ್ತೆ, ಅದಕ್ಕೆ ಆಡ್ ನಂಬರ್. ಇಫ್ ಎಲ್ಸ್ ಈ ಕಂಡೀಷನ್ ಟ್ರೂ ಆದ್ರೆ ಮತ್ತೆ ಬರುತ್ತೆ, ಟ್ರೂ ಹಾಕಿದ್ರೆ ಮತ್ತೆ ಇವನ್ ನಂಬರ್ ಒಳಗೆ ಬರುತ್ತೆ. ನೆಕ್ಸ್ಟ್ ಇಫ್ ಲಾಡರ್. ಇಫ್ ಲಾಡರ್ ಅಂದ್ರೆ ಮಲ್ಟಿಪಲ್ ಕಂಡೀಷನ್ಸ್ ಅಪ್ ಟು ಟಾಪ್ ಟು ಬಾಟಮ್, ಮಲ್ಟಿಪಲ್ ಕಂಡೀಷನ್ ಟಾಪ್ ಟು ಬಾಟಮ್. ಇಫ್ ಕಂಡೀಷನ್ ಫಸ್ಟ್ ಕಂಡೀಷನ್ ಚೆಕ್ ಮಾಡುತ್ತೆ, ಫಸ್ಟ್ ಕಂಡೀಷನ್ ಟ್ರೂ ಇದ್ರೆ ಎಕ್ಸಿಕ್ಯೂಟ್ ಮಾಡುತ್ತೆ, ಆಮೇಲೆ ಇಲ್ಲಿ ಹೊರ ಬರುತ್ತೆ. ಅದೇ ಎಲ್ಸ್ ಇಫ್ ಇಲ್ಲಿ ಮತ್ತೆ ಫಸ್ಟ್ ಕಂಡೀಷನ್ ಇಫ್ ಕಂಡೀಷನ್ ತಪ್ಪಿತ್ತು ನೆಕ್ಸ್ಟ್ ಎಲ್ಸ್ ಇಫ್ ಕಂಡೀಷನ್ ಇದು ತಪ್ಪಾದ್ರೆ ನೆಕ್ಸ್ಟ್ ಇದ್ರಾಗ ಚೆಕ್ ಮಾಡುತ್ತೆ, ಇದ್ರಾಗೆ ಸರಿ ಇದ್ರೆ ಇದು ಪ್ರಿಂಟ್ ಮಾಡುತ್ತೆ, ಇಲ್ಲ ಅಂದ್ರೆ ಎಲ್ಸ್ ಬ್ಲಾಕಿ ಮತ್ತೆ ಬರುತ್ತೆ ಪ್ರಿಂಟ್ ಮಾಡೋದಕ್ಕೆ. ಎಕ್ಸಾಂಪಲ್ ಇಂಟ್ ಮಾರ್ಕ್ಸ್ ಈಸ್ ಈಕ್ವಲ್ ಟು 85, ಮಾರ್ಕ್ಸ್ ಗ್ರೇಟರ್ ದನ್ ಈಕ್ವಲ್ ಟು 90, 85 ಗ್ರೇಟರ್ ದನ್ ಈಕ್ವಲ್ ಟು 90. ನೆಕ್ಸ್ಟ್ ಎಲ್ಸ್ ಇಫ್ ಗ್ರೇಟರ್ ಟು 75, ಎಲ್ಸ್ ಲೆಟರ್ ದನ್ ಈಕ್ವಲ್ ಟು 50. ಅದೇ ರೀತಿ ಅದು ಪ್ರೋಗ್ರಾಮ್ ಮಾಡ್ತಾ ನೋಡ್ಕೊಂತ ಹೋಗೋಣ. ಫಸ್ಟ್ ಇಫ್ ಕಂಡೀಷನ್ಗೆ ನಮ್ ಇಸ್ ಈಕ್ವಲ್ ಟು 10, ನಮ್ ಇಸ್ ಗ್ರೇಟರ್ ದನ್ ಆರ್ 5 ಕಂಡೀಷನ್ ಟ್ರೂ ಆಗುತ್ತೆ, ಅದಕ್ಕೆ ಪ್ರಿಂಟ್ ಮಾಡುತ್ತೆ ನಂಬರ್ ಇಸ್ ಗ್ರೇಟರ್ ದನ್ 5 ಅಂತ, 10 ಇಸ್ ಗ್ರೇಟರ್ ದನ್ 5 ಅಂತ. ಅದೇ ರೀತಿ ಇನ್ನೊಂದು ಪ್ರೋಗ್ರಾಮ್ ನೋಡೋದಂದ್ರೆ ಅದೇ ನೋಡಿದೆಲ್ಲ ಫಾರ್ ಲೂಪ್ ಇಂದ ಅದೇ ನೋಡೋದಂತೆ. ನಮ್ 10 ತಗೊಂಡಿದ್ದೀವಿ, ಇಫ್ ಹಾಕೋಣ. ನಮ್ ಪರ್ಸೆಂಟೇಜ್ 2 ಡಬಲ್ ಈಕ್ವಲ್ಸ್ ಟು 0 ಇದ್ರೆ ಪ್ರಿಂಟ್ ಎಫ್ ಪರ್ಸೆಂಟ್ ಡಿ ಈಸ್ ಇವನ್ ನಂಬರ್ ಅಂತ ಪ್ರಿಂಟ್ ಮಾಡೋಣ. ಕೊಡೋಣ. ಈಗ ರನ್ ಮಾಡೋಣ. ಕಂಡೀಷನ್ ಟ್ರೂ ಆಗುತ್ತೆ, ಇಫ್ ಕಂಡೀಷನ್ ಒಳಗ್ ಬಂದು ಎಕ್ಸಿಕ್ಯೂಟ್ ಮಾಡುತ್ತೆ. 10 ಈಸ್ ಇವನ್ ನಂಬರ್ ಅದೇ ಇಫ್ ಕಂಡೀಷನ್ ಆಯ್ತು. ನೆಕ್ಸ್ಟ್ ಇಫ್ ಎಲ್ಸ್ ಅಂತ ಹೇಳಿದೆ, ಎಲ್ಸ್ ಅಂದ್ರೆ ಫಾಲ್ಸ್ ಬ್ಲಾಕ್. ಈಗ ಪ್ರಿಂಟ್ ಎಫ್ ಅಲ್ಲಿ ಕೊಡ್ತೀವಿ ಪರ್ಸೆಂಟೇಜ್ ಈಸ್ ಇವನ್ ನಂಬರ್ ಅಂತ, ಇವನ್ ನಂಬರ್ ಕೊಡ್ತೀವಿ. ಈಗ ಆಡ್ ನಂಬರ್ ಅಂತ ಕೊಡೋಣ. ನಮ್ ಇಲ್ಲಿ ಕಂಡೀಷನ್ 0 ಇದೆ, ಇಲ್ಲಿ ನಾವು 11 ಮಾಡೋಣ. ಫಸ್ಟ್ 10 ಇರ್ಲಿ, 10 ಇದ್ರೆ ಏನಾಗುತ್ತೆ ಇವನ್ ನಂಬರ್ ಅಂತ ಚೋಡಿಸುತ್ತೆ. 10 ಈಸ್ ಇವನ್. ಸಪೋಸ್ ನಾವು ಇಲ್ಲಿ 10 ಬದ್ಲಿ 11 ಕೊಟ್ರು ಅಂತ ತಿಳ್ಕೊಳ್ರಿ. 11 ಕೊಟ್ರೆ ಆಡ್ ನಂಬರ್, ಯಾಕಂದ್ರೆ ರಿಮೈಂಡರ್ 1 ಬರುತ್ತೆ, ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಯಾವ ರೀತಿ ರನ್ ಆಗುತ್ತೆ ಅದಕ್ಕೆ ಡಿಬಗ್ ಮಾಡ್ಕೊಂತ ನೋಡ್ಕೊಂತ ಹೋಗೋಣ. ಇಲ್ಲಿ ಇಫ್ ಕಂಡೀಷನ್ ಇಲ್ಲಿ ಇಡೋಣ, ಎಲ್ಸ್ ಕಂಡೀಷನ್ ಇಡೋಣ, ಡಿಬಗ್ ಮಾಡೋಣ. ನೋಡ್ಬೋದು ಇಲ್ಲಿ ಬಂದಿದೆ. ನಮ್ಮನ್ನು ಚೆಕ್ ಮಾಡ್ಬೋದು, ನಮ್ಮೊಳಗೆ 11 ಇದೆ. 11% 2
ಏನ್ ಬರುತ್ತೆ ನೋಡ್ಬೋದು. ನಮ್ ಪರ್ಸೆಂಟೇಜ್ 2m ಬರುತ್ತೆ, 1 ಬರುತ್ತೆ. ಅದೇ ಈ ಕಂಡೀಷನ್ ಹಿಡ್ಕೊಂಡು ನೀವು ನೋಡಿದ್ರೆ ಗೊತ್ತಾಗುತ್ತೆ ಏನ್ ಈಕ್ವೇಶನ್ ಟ್ರೂ ನಾ ಫಾಲ್ಸ್ ಅಂತ. ಫಾಲ್ಸ್ ಕೊಟ್ರೆ ಗೊತ್ತಾಗುತ್ತೆ, ಜೀರೋ ಜೀರೋ ಬಿಕಮ್ಸ್ ಫಾಲ್ಸ್. ಆದ್ರೆ ಕಂಡೀಷನ್ ನೋಡ್ರಿ ಫಾಲ್ಸ್ ಆಗಿರೋದ್ರಿಂದ ಎಲ್ಸ್ ಬ್ಲಾಕಿಗೆ ಬಂತು, ಪ್ರಿಂಟ್ ಮಾಡ್ತು, ಮತ್ತು ಹೊರಗೆ ಹೋಯ್ತು ಪ್ರೋಗ್ರಾಮ್ ಇಂದ. ಅದೇ ರೀತಿ ಎಲ್ಸ್ ಕಂಡೀಷನ್ ಅಂತ ನೆಕ್ಸ್ಟ್ 10 ಅಂತ ಕೊಟ್ರಿ, ಹೀಗೆ ಬರಬೇಕೈತೆ ಅಂತ ಮತ್ತೆ ಡಿಬಾಗ್ ನೋಡ್ರಿ, ಡಿಬಾಗ್ ಮಾಡ್ತೀನಿ ಮತ್ತೆ ಅದೇ ರೀತಿ. ನಮ್ ಪರ್ಸೆಂಟೇಜ್ 2 ನಮ್ಮಲ್ಲೇ ನೋಡ್ಬೋದು, ವಾಚ್ ಮಾಡಿದ್ರೆ ನಮ್ಮಲ್ಲಿ 10 ಇದೆ. ಅವಾಗ ನೋಡಿಲ್ಲ ಸೇಮ್ ಈ ಕಂಡೀಷನ್ 1 ಬರುತ್ತೆ. ಈಗ ವಾಚ್ ಕೊಟ್ರೆ ಕಂಡೀಷನ್ ಟ್ರೂ ಆಗುತ್ತೆ. ಅದೇ ಕಂಡೀಷನ್ ಈಕ್ವೇಶನ್ ಟ್ರೂ ಇರೋದ್ರಿಂದ 1 ಕೊಡುತ್ತೆ, ರಿಟರ್ನ್ 1 ಮಾಡ್ತಾ ಇದೆ. ರಿಟರ್ನ್ 1 ಕೊಡ್ತಾ ಇರೋದ್ರಿಂದ ಇಫ್ ಕಂಡೀಷನ್ ಟ್ರೂ ಇದ್ರೆ ಎಕ್ಸಿಕ್ಯೂಟ್ ಆಗುತ್ತೆ. ಒಳಗ್ ಬಂತು, ಇಫ್ ಕಂಡೀಷನ್ ಚೆಕ್ ಮಾಡಿದ್ರೆ ಟ್ರೂ ಇದೆ, ಪ್ರಿಂಟ್ ಮಾಡ್ತು, ಎಕ್ಸಿಕ್ಯೂಟ್ ಆಯ್ತು. ನೋಡ್ಬೋದು ಬೇಕಿದ್ರೆ ಪ್ರಿಂಟ್ ಆಗಿದೆ 10 is even ನಂಬರ್ ಅಂತ. ನೆಕ್ಸ್ಟ್ ರೀತಿ ಎಲ್ಸ್ ಇಫ್ ಲ್ಯಾಡರ್ ಮತ್ತೆ ಇಫ್ ಎಲ್ಸ್ ನೋಡೋದಕ್ಕೆ ನೋಡೋದಂತೆ. ಅದನ್ನ 3 ವೇರಿಯೇಬಲ್ ತಗೋಣ, ಎ ಬಿ ಸಿ. ಪ್ರಿಂಟ್ ಆಫ್ ಆಗಿ ಹೇಳೋಣ ಎಂಟರ್ ದ 3 ವ್ಯಾಲ್ಯೂಸ್ ಅಂತ. ಎಂಟರ್ ದ ಸ್ಕ್ಯಾನ್ ಆಫ್ ಆಗೋಣ ಪರ್ಸೆಂಟೇಜ್ ಡಿ, ಆಂಪರ್ಸೆಂಟ್ ಎ, ಆಂಪರ್ಸೆಂಟ್ ಬಿ, ಆಂಪರ್ಸೆಂಟ್ ಸಿ. 3 ರೀಡ್ ಮಾಡೋಣ. ಫಸ್ಟ್ ಇಫ್ ಕಂಡೀಷನ್ ನೋಡೋಣ, ಗ್ರೇಟೆಸ್ಟ್ ನಂಬರ್ ಯಾವ್ದು ಅಂತ. ಇಲ್ಲ ಕಣ, ಫಸ್ಟ್ ಕಂಡೀಷನ್ ಹೇಳಿದ್ದೆ, ಫಸ್ಟ್ ಇಫ್ ಒಳಗೆ ಟ್ರೂ ಕಂಡೀಷನ್ ಬರುತ್ತೆ ಅಂತ. ಎ ಗ್ರೇಟರ್ ದೆನ್ ಬಿ ಅಂಡ್ ಎ ಗ್ರೇಟರ್ ದೆನ್ ಸಿ ಇದ್ರೆ, ಒಳಗೆ ಇದ್ರೆ ಅಂದ್ರೆ ಪ್ರಿಂಟ್ ಮಾಡ್ಲಿ ಪರ್ಸೆಂಟೇಜ್ ಡಿ ಈಸ್ ಗ್ರೇಟೆಸ್ಟ್ ಬ್ಯಾಕ್ಸ್ಲೇಷನ್ ಕೊಟ್ಟು ಎ ಅಂತ ಕೊಡೋಣ. ಸಪೋಸ್ ಇದು ಎ ಗ್ರೇಟರ್ ದೆನ್, ಎ ಒಳಗೆ ಗ್ರೇಟರ್ ದೆನ್ ಬಿ ಇತ್ತಂದ್ರೆ ಏನು ಎ ಎರಡು ಟ್ರೂ ಆಗ್ಬೇಕು. ಈಗ 10 ಇತ್ತು ಇದ್ರಾಗ, ಎ ಒಳಗೆ 10, ಇದ್ರಾಗ 1 2 ಇತ್ತಂದ್ರೆ 10 ಗ್ರೇಟರ್ ದೆನ್ 1, 10 ಗ್ರೇಟರ್ ದೆನ್ 2, 10 ದೊಡ್ಡದಾಗ್ಯದ ಪ್ರಿಂಟ್ ಮಾಡುತ್ತೆ. ಆಮೇಲೆ ನೆಕ್ಸ್ಟ್ ಎಲ್ಸ್ ಇಫ್ ಎರಡು ತಪ್ಪಾಗೈತೆ, ಅದ್ರಾಗ ಎ ಟ್ರೂ ಆಗಿ ಬಿ ಸಿ ಫಾಲ್ಸ್ ಅಂತಂದ್ರೆ ಇಲ್ಲಿ ಮತ್ತೆ ಬರುತ್ತೆ. ನೆಕ್ಸ್ಟ್ ಬಿ ಗ್ರೇಟರ್ ದೆನ್ ಸಿ, ಮತ್ತೆ ಅವೆರಡರಲ್ಲಿ ಚೆಕ್ ಮಾಡಬೇಕು. ಮತ್ತೆ ಎಲ್ಸ್ ಇಫ್ ಕಂಡೀಷನ್ ಒಂದು ಕಂಡೀಷನ್. ಇಲ್ಲಿ ಬಂದು ಪರ್ಸೆಂಟೇಜ್ ಡಿ ಈಸ್ ಗ್ರೇಟೆಸ್ಟ್, ಇಲ್ಲಿ ಬಿ ಹಾಕಬೇಕು, ಇಲ್ಲಿ ಬಿ ಗ್ರೇಟರ್ ದೆನ್. ಸಪೋಸ್ ಏನು ಗ್ರೇಟೆಸ್ಟ್ ಇಲ್ಲ, ಬಿ ನು ಗ್ರೇಟೆಸ್ಟ್ ಇಲ್ಲ, ನೆಕ್ಸ್ಟ್ ಫಾಲ್ಸ್ ಬ್ಲಾಕ್. ಎಲ್ಸ್ ಬ್ಲಾಕ್ ಬಂದು ಪ್ರಿಂಟ್ ಮಾಡಬೇಕು, ಪ್ರಿಂಟ್ ಎಫ್ ಪರ್ಸೆಂಟ್ ಡಿ ಈಸ್ ಗ್ರೇಟೆಸ್ಟ್ ಅಂತ. ಸಿ ಸಿ ಗ್ರೇಟೆಸ್ಟ್. ಬೇಕಿದ್ರೆ ಡಿಬಗ್ ಮಾಡ್ಕೊಂತ ನೋಡ್ಕೊಂತ ಹೋಗೋಣ. ಇಟ್ ಈಸ್ ಸಪೋಸ್ ಡಿಬಗ್ ಸ್ಟಾರ್ಟ್ ಅಂಡ್ ಕಂಟಿನ್ಯೂ. ಎಂಟರ್ ದ ವ್ಯಾಲ್ಯೂಸ್. ಇಲ್ಲಿ ಸಪೋಸ್ 10, ಇಲ್ಲಿ 20, ಇಲ್ಲಿ 11 ಕೊಟ್ಟೆ ಅಂತ ತಿಳ್ಕೊಳ್ರಿ. ಫಂಕ್ಷನ್ ಎಫ್ ನೋಡಿದ್ರೆ ಫಸ್ಟ್ ಕಂಡೀಷನ್ ಫಾಲ್ಸ್ ಆಯ್ತು, ಯಾಕಂದ್ರೆ ಎ ಒಳಗೆ 10, ಇದ್ರಾಗೆ 11, ಇದ್ರಾಗೆ 10, 11 ಫಾಲ್ಸ್ ಆಗುತ್ತೆ. ನೆಕ್ಸ್ಟ್ ಬಿ ಗ್ರೇಟರ್ ದೆನ್ ಸಿ, ಬಿ ಗ್ರೇಟರ್ ದೆನ್ ಬಿ ಒಳಗೆ 11 ಇದೆ, ಸಿ ಒಳಗೆ ಅದೇ ರೀತಿ 11 ಇದೆ, 20 ಇದೆ. ಬಿ ಒಳಗೆ 20, ಸಿ ಒಳಗೆ 11, ಎ ಒಳಗೆ 10 ಇದೆ. ಈಗ 20 ಗ್ರೇಟರ್ ದೆನ್ 11 ಟ್ರೂ ಆಗುತ್ತೆ, ಪ್ರಿಂಟ್ ಮಾಡುತ್ತೆ. ನೆಕ್ಸ್ಟ್ ಪ್ರೋಗ್ರಾಮ್ ಇಂದ ಹೊರ ಬರುತ್ತೆ.